ಏನ್ರಿ ಹೊಲಕ್ಕೆ ಆಳುಗಳು ಬಂದಿದ್ರಾ ಅಥವಾ ಸುಮ್ಮನೆ ಹಂಗೆ ವಾಪಸ್ ಬಂದ್ಬಿಟ್ಟು ನೋಡ್ಕೊಂಡು? ಏನಪ್ಪ ಇತ್ತೀಚೆಗಂತೂ ಈ ಕೆಲಸಕ್ಕೆ ಆಳು ಸಿಗೋದೇ ತುಂಬ ಕಷ್ಟ. ಅಲ್ಲ ರೀ, ದಿನಕ್ಕೆ 350 ರೂಪಾಯಿ 400 ರೂಪಾಯಿ ಕೊಡ್ತೀನಿ ಅಂದ್ರೆ ಬರೋದಿಲ್ಲ ಅಂತಾರಲ್ಲ, ಏನು ಮಾಡೋಣ ಜನಗಳಿಗೆ? ಏನು ಮಾಡ್ತೀಯ, ಅವ್ರಿಗೂ ಡಿಮ್ಯಾಂಡ್ ಜಾಸ್ತಿ ಆಗೈತೆ. 350 ರೂಪಾಯಿಗೆ ಹೋದೆ, 500 ರೂಪಾಯಿ ಕೊಟ್ಟು ಸಿಕ್ಕಲ್ಲ ಜನಗಳು ಇವಾಗ. ಅದಕ್ಕೆ ಆ ಮುನಿನ್ಗೆ ಹೇಳಿದ್ದೆ, ಅವ್ರ ಊರ ಕಡೆ ಏನೋ ಒಂದಷ್ಟು ಒಂದು ಜನ ಇದ್ದಾರೆ, ಒಂದು 10 ಜನ ಏನೋ, ಅವ್ನಿಗೆ ಹೇಳಿದ್ದೀನಿ ನಾಳೆ ಕರ್ಕೊಬರ್ತಾರಂತೆ. ಅದಕ್ಕೆ ಓದ್ ಬಂದ್ಬಿಟ್ಟೆ. ಸುಮ್ಮನೆ ಜನ ಇಲ್ಲದೆ ನಾವಿಬ್ಬರೇ ಕೂತ್ಕೊಂಡು ಏನು ಮಾಡೋಣ? ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿದ್ವಿ, ಇನ್ನು ಮನೆಗೆ ಬಂದ್ಬಿಟ್ವಿ. ನಾಳೆ ಬೆಳಗ್ಗೆನೇ ಬೇಗ ಹೋಗಿ ಮಾಡಿಸ್ಬಿಟ್ರೆ ಒಂದು ಕೆಲಸ ಆಗುತ್ತೆ ನೋಡು. 10 ಜನ ಬರ್ತಾರೆ ಅಂತ ಹೇಳಿದಾರಾ? 10 ಜನ ಬಂದರೆ ಇನ್ನೊಂದು ವಾರಕ್ಕೆಲ್ಲ ಕೆಲಸ ಮುಗ್ದೋಗುತ್ತೇನಲ್ವಾ? ವಾರ ಏನಕ್ಕೆ, ಒಂದು 5 ದಿನ ಸಾಕಪ್ಪ. ನಂಗೆ ಗೊತ್ತಿರೋ ಪ್ರಕಾರ 5 ದಿನಕ್ಕೆಲ್ಲ ಮುಗ್ದೋಗುತ್ತೆ. ಹೋಗ್ಲಿ ಬಿಡ್ರಿ, 5 ದಿನ 6 ದಿನನೋ ಒಟ್ಟಿನಲ್ಲಿ ಕೆಲಸ ಮುಗಿದ್ರೆ ಸಾಕು ನಮಗೆ. ಏನಂತೀರಾ? ಮಾವ, ನೀವು ಒಬ್ಬರೇ ಬಂದ್ರಲ್ಲ, ನಿಮ್ಮ ಮಗ ಬಂದಿಲ್ಲ? ಅವ್ರಿನ್ನೂ ಅಲ್ಲೇ ಇದ್ರಾ? ಅಂದಂಗೆ ಅವ್ರಿಗೆ ಕೆಲಸ ಐತ ಮಾಡೋಕ್ಕೆ ಏನಾದರೂ ಹೊಲದಲ್ಲಿ? ಅಯ್ಯೋ ಇಲ್ಲಮ್ಮ, ನಾನು ಮುಂದೆ ಬಂದೆ, ಅವನಿಂದ ಬರ್ತಾ ಇದ್ನಲ್ಲ, ಎಲ್ಲಿ ಹೋದ್ನೋ? ಅಗೋ ಬಂದ ನೋಡು. ಅಯ್ಯೋ, ಇದು ಒಳ್ಳೆ ಆಯ್ತಲ್ಲ. ಏನು ಈ ಇತ್ತೀಚೆಗೆ ಬರ್ತಾ ಬರ್ತಾ ಯಾವಾಗೂ ಹಿಂಗೆ ಗಂಡ ನಿಮ್ಮ ಮುಂದೆನೇ ಇರಬೇಕು ಅಂತ ಅನ್ಕೊಂತೀಯಲ್ಲ? ಹಾಂ, ಯಾಕೋ ಅವನಿಗೆ ಕೆಲಸ ಕಾರ್ಯ ಏನು ಮಾಡಬಾರ್ದು ಅವನು? ಇವಾಗ ನಿಮ್ಮ ಮಾವನು ಹೋಗಿದ್ರು, ನಾನು ಹಂಗೆ ಆಡಿದ್ನಾ? ಅಯ್ಯೋ ಅತ್ತೆ, ನಾನೇ ಹಂಗೆ ಆಡ್ತಿಲ್ಲ, ಸ್ವಲ್ಪ ಸುಂದಿರಿ. ಅರಿ ಬಂದ್ರಾ? ಅಂದಂಗೆ ನಾನು ನಿಮ್ಮ ಬೆಳಿಗ್ಗೆ ಹೇಳಿದ್ನಲ್ಲ, ಮರ್ತೋಗ್ಬಿಟ್ರಾ? ಇಲ್ಲ ಕಣೆ, ಮರ್ತಿಲ್ಲ. ಅದ್ರ ಬಗ್ಗೆನೇ ಗಾಡಿ ಹೇಳಿದ್ನಲ್ಲ, ಬಂದಿದ್ದೆ ಇಲ್ವಾ ಅಂತ ನೋಡ್ಕೊಬರಕ್ಕೆ ಹೋಗಿದ್ದೆ. ಗಾಡಿ ರೆಡಿಯಾಗಿದ್ದೆ ಅಂತೆ, ಎಲ್ಲರೂ ಬಂದರೆ ಹೋಗೋದೆ. ಬಂದರೆ ಹೋಗೋದಾ? ಎಲ್ಲಿಗೆ ಹೋಗ್ತಿರೋದು? ಅತ್ತೆ ಯಾಕೆ ಮರ್ತೋಗ್ಬಿಟ್ರ ನೀವು? ಅಕ್ಕನ ಇವತ್ತಿಗೆ 8 ತಿಂಗಳು ಬಿದ್ದಿದೆಯಲ್ಲ, ಇನ್ನೇನಿನ್ನೊಂದು ಈ ತಿಂಗಳಲ್ಲಿ ಇಲ್ಲ ನೆಕ್ಸ್ಟ್ ತಿಂಗಳಲ್ಲಿ ಡೆಲಿವರಿ ಯಾವಾಗ ಆಗುತ್ತೋ ಗೊತ್ತಾಗಲ್ಲ. ಅದಕ್ಕೆ ನಾವೆಲ್ಲ ಹೋಗಿ ಕರ್ಕೊಬೋಣ ಅಂತ ಅಂದ್ಕೊಂಡಿದ್ದೀವಿ. ನೀವು ಬನ್ನಿ ಹೋಗೋಣ. ಏನ ಡೆಲಿವರಿಗ? ಯಾರನ್ನ ಎಲ್ಲಿ ಕರ್ಕೊಬರ್ತಾ ಇದೆಯಾ? ನಿನಗೆ ಹೇಳೋರು ಕೇಳೋರು ಯಾರೂ ಇಲ್ವಾ? ನಿಂದೆ ಎಲ್ಲ ಆಡಿದ ಆಟ ಆಗ್ಬಿಟ್ಟೈತೆ. ಯಾಕೆ ಹೆಂಗೈತೆ? ಅಯ್ಯೋ ದೇವ್ರೆ, ಇದು ಒಳ್ಳೆ ಆಯ್ತಲ್ಲ ಅತ್ತೆ. ಮನೆ ಮಗಳನ್ನ ಮನೆಗೆ ಹೇಗೆ ಕರ್ಕೊಬರ್ದಲ್ಲೇ ಮತ್ತೆಲ್ಲಿ ಕರ್ಕೊಳೋಕ್ಕಾಗುತ್ತೆ? ನೀವಂತೂ ಬ್ಯುಸಿ, ಮರ್ತೋಗ್ಬಿಡ್ತೀರಾ. ಆದರೆ ನಾನು ಮನೆ ಸೊಸೆಯಾಗಿ ಮರೆಯೋಕ್ಕಾಗುತ್ತಾ? ಅದಕ್ಕೆ ನಾನೇ ರೆಡಿ ಮಾಡಿದ್ದೀನಿ. ಏನಿಲ್ಲ, ನಾವು ಗಾಡಿ ರೆಡಿ ಇದೆ, ಕುತ್ಕೊಂಡು ಅಕ್ಕನ ಕರ್ಕೊಬಂದ್ರೆ ಅಷ್ಟೇ. ಏನ್ರಿ ಹೇಳ್ತಾ ಇರೋದು? ನಿಮ್ಗೆ ಏನಾದ್ರು ವಿಷಯ ಗೊತ್ತಿತ್ತಾ? ಅತ್ತೆ, ಇದ್ರ ಬಗ್ಗೆ ಮಾವಂಗೂ ಗೊತ್ತಿದೆ, ಮಾವರು ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ತಗೊಳಪ್ಪ, ಅಂದರೆ ನೀವೆಲ್ಲ ಒಂದಾಗಿ ಮಾತುಕತೆ ಮುಗ್ದೋಗಿದೆ, ನನಗೇನು ಬೆಲೆ ಇಲ್ಲ, ನಾನು ಲೆಕ್ಕಕ್ಕೆ ಇಲ್ದಂಗೆ ಆಗ್ಬಿಟ್ಟಿದ್ದೀನಲ್ಲ. ನೋಡಿ ಪವಿತ್ರ, ಅದೆಲ್ಲ ಏನು ಬೇಡ. ಅವಳು ಇವಾಗ ಎಲ್ಲಿದ್ದಾಳೋ ಅಲ್ಲೇ ಆರಾಮಾಗಿದ್ದಾಳೆ. ನೀನು ಸುಮ್ಮನೆ ಹೊಸ ಹೊಸ ಕತೆ ಎಲ್ಲ ಮಾಡೋಕೆ ಹೋಗ್ಬೇಡ. ಅದು ಹೆಂಗಾಗತ್ತೆ ಅತ್ತೆ? ಒಂದು ಸ್ವಲ್ಪ ಯೋಚನೆ ಮಾಡಿ. ಪಾಪ 2 ಮಕ್ಕಳು ಆಲ್ರೆಡಿ ಇದ್ದಾರೆ. ಇವಾಗ ಅಕ್ಕ ಅವ್ರ ಗಂಡ ಮೈನೂ ಇಲ್ಲ, ಅವ್ರ ಅಕ್ಕ ಮಾಡಿದ್ದಾರೆ. ಹೀಗಾಗಿ ಅವ್ರ ಅಕ್ಕ ನೋಡ್ಕೊತಾ ಇಲ್ಲ ಅಂತಲ್ಲ, ಹಾಗಂತ ಅವ್ರಿಗೆ ಅಪ್ಪ ಅಮ್ಮ ತಮ್ಮಂದರು ಎಲ್ಲ ಇಟ್ಕೊಂಡು ಅವ್ರನ್ನ ಹೀಗೆ ಅನಾಥರಾಗಿ ಬಿಟ್ಟರೆ ನೋಡಿದ್ರೆ ಏನೋ ಕತ್ತಾರೆ ಹೇಳಿ? ನೋಡಿದ್ರೆ ಕತೆ ಬೇಡ. ಪಾಪ ಅಕ್ಕನ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಯೋಚನೆ ಮಾಡಿದ್ದೀರಾ? ಹೌದು ಅಮ್ಮ, ಪವಿತ್ರ ಕರೆಕ್ಟಾಗಿ ಹೇಳ್ತಾವಳೆ. ನಾವೆಲ್ಲ ಇರಬೇಕಾದ್ರೆ ಅಕ್ಕ ಯಾಕಮ್ಮ ಅಲ್ಲಿ ಒಂಟಿಯಾಗಿರಬೇಕು? ನೀನು ನೋಡು, ನೀನು ಏನೂ ಮಾತಾಡಬೇಡ, ಎಲ್ಲ ರೆಡಿಯಾಗಿದೆ, ಬಾ ನನ್ನ ಜೊತೆ ಅಷ್ಟೇ. ಓ ಎಲ್ಲ ಮಗನೇ, ನೀನು ನನಗೆ ಬುದ್ಧಿ ಹೇಳೋಣಂಗೆ ಆಗ್ಬಿಟ್ಟಾ? ಮಾಡಿ ಮಾಡಿ ನೋಡಿ, ನಾನಂತೂ ಎಲ್ಲಿಗೂ ಬರಲ್ಲ. ಎಲ್ಲ ನೀವು ಮಾತಾಡ್ಕೊಂಡಿದ್ದಾಗಿದೆ. ಇನ್ನು ನನ್ನೇನು ಕೇಳ್ತೀರಾ? ನಿಮ್ಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡಿ, ಸರಿನಾ? ಗಂಗಾ, ಹಂಗೆಲ್ಲ ಮಾತಾಡಬಾರ್ದು. ಸುಮ್ಮನೆ ನಡಿ. ಅವ್ರು ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ ಆಯಿತಾ? ಅವರು ಕರೆಕ್ಟಾಗೆ ಹೇಳ್ತಾವ್ರೆ. ಸುಮ್ಮನೆ ನೀನು ಹಠ ಮಾಡ್ತಂದಿಂದ ಎಲ್ಲರಿಗೂ ಮನ್ಸಿಗೆ ನೋವು ಮಾಡಬೇಡ, ಸುಮ್ಮನೆ ನಡಿ. ಆಗಲ್ಲ ರೀ, ನಾನು ದಯವಿಟ್ಟು ಏನಕ್ಕೂ ಕರಿಬೇಡಿ. ನನಗೆ ಮನಸ್ಸಿಲ್ಲ, ನಾನು ಎಲ್ಲಿಗೂ ಬರಲ್ಲ. ಅಲ್ಲ ರೀ, ಈ ಮೈನಲ್ಲಿ ಏನಾಗುತ್ತೆ ನನಗೆ ಗೊತ್ತಾಗ್ತಾ ಇಲ್ಲ. ಅಂದರೆ ನೀವೆಲ್ಲ ಮಾತಾಡ್ಕೊತಿದ್ದೀರಾ. ನಾನು ಇಲ್ಲಿ ಇದ್ದರೆ ಇಲ್ದಂಗೆ ಇದ್ದಿಬಿಟ್ಟಿದ್ದೀನಿ. ಹಾಗಾಗಿ ಏನು ಬೇಡ. ಅತ್ತೆ ಇವಾಗ ಅಂಥದ್ದು ಏನಾಯಿತು? ಅಲ್ಲ, ನಾನು ತಪ್ಪು ಮಾಡ್ತಿದ್ದೀನಿ ಏನಾದ್ರೂ? ಅಯ್ಯಯ್ಯೋ ಇಲ್ಲಮ್ಮ, ಇಲ್ಲ. ನಿನ್ನಂಥ ಸೊಸೆಗಳು ಮನೆಗೆ ಒಬ್ಬಿದ್ರೆ ಆಮೇಲೆ ತುಂಬ ಚೆನ್ನಾಗಿ ಉದ್ಧಾರ ಆಗುತ್ತೆ, ಆಯಿತಾ? ನೀನು ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ನೀನು ಕರೆಕ್ಟಾಗಿ ಮಾಡ್ತಾಯಿದ್ಯಾ. ನಿಮ್ಮಮ್ಮ ನಿಂಗೆ ಹೇಗೆ ಹೇಳ್ಕೊಟ್ರು ಹಾಗೆ ಚಾಚು ತಪ್ಪದಂಗೆ ಮಾಡ್ತಿದ್ಯಾ, ಸರಿನಾ? ಅಮ್ಮ, ಇದ್ರಲ್ಲಿ ಅವರಮ್ಮ ಎಲ್ಲಿ ಬಂದರು? ಸುಮ್ಮನೆ ಯಾಕಮ್ಮ ಏನೋ ಮಾತಾಡ್ತೀಯಾ? ತಪ್ಪಾಯ್ತಪ್ಪ ಮಗನೇ, ನಾನು ದಯವಿಟ್ಟು ಕ್ಷಮಿಸ್ಬಿಡು. ನಿಮ್ಮ ಅತ್ತೆಗೆ ಅಂದ್ಬಿಟ್ಟು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ, ಸರಿನಾ? ನೀನು ಹೆಂಡತಿನ ಹೇಳ್ತಾಳೆ, ಹೋಗು ಅವ್ರು ಸರಿ ಇಟ್ಕೊಂಡು ಅವ್ರು ಏನು ಹೇಳ್ತಾ ಅದನ್ನು ಕೇಳ್ಕೊಂಡಿರೋಗು. ಆಯ್ತು ಹೋಗು. ಅತ್ತೆ ನಿಂತ್ಕೊಳ್ಳಿ. ಅತ್ತೆ ಮಾವ, ನಾನು ಮಾಡಿದ ತಪ್ಪ ನೀವು ಹೇಳಿ? ಅಲ್ಲ ಪಾಪ ಅಕ್ಕ ನೋಡ್ಕೊಳಕ್ಕಲ್ಲಿ ಯಾರೂ ಇಲ್ವಲ್ಲ,
ಯಾಕಂದರೆ ನಾನು ಸರಿ ಹೋಗಿ ನೋಡ್ಕೊಂಡು ಬಂದಿದ್ದೀನಿ. ಅಕ್ಕ ಅಲ್ಲಿ ಹೇಗಿದೆ ಅಂತ ನಾವು ಚೆನ್ನಾಗಿ ಗೊತ್ತು ಮಾವ. ಈ ಮನೆ ಸೊಸೆಯಾಗಿ ನನ್ನ ಪ್ರಕಾರ ಮಾಡ್ತಾ ಇರೋದು ತಪ್ಪಲ್ಲ. ನಾನು ಸರಿಯಾಗೇ ಮಾಡ್ತೀನಿ ಮಾವ. ನಿಮಗೆ ಏನಾದರೂ ಬೇಜಾರಾಗ್ತಿದೆಯಾ? ಇಲ್ಲಮ್ಮ ಪವಿತ್ರ, ನೀನು ಮಾಡ್ತೋದು ಏನೂ ತಪ್ಪಿಲ್ಲ. ನೀನು ಸರಿಯಾಗೇ ಮಾಡ್ತಾಯಿದ್ಯಾ. ನಡಿ, ನಾನು ಬರ್ತೀನಿ, ನೀನೇನು ಇಷ್ಟ ಮಾಡಬೇಡ. ಸರಿ ಮಾವ. ಅಮ್ಮ ಮಗಳೇ, ಜಯ ಜಯ. ಓಹೋ, ಏನೋ ಬೀಗರು ಸುಮಾರು ವರ್ಷ ಆದ್ಮೇಲೆ ನಮ್ಮ ಮನೆಗೆ ಬಂದ್ಬಿಟ್ಟಿದ್ದೀರಲ್ಲ. ಅಂದಂಗೆ ಎಲ್ಲ ಚೆನ್ನಾಗಿದ್ದೀರಾ? ಹ್ಞೂ ಬಿಗ್ರೆ, ನೀವು ಹೇಗಿದ್ದೀರಾ? ನಾವೆಲ್ಲ ಚೆನ್ನಾಗಿದ್ದೀವಿ. ಅಂದಂಗೆ ನಿಮ್ಮ ಆರೋಗ್ಯ ಹೇಗಿದೆ? ಪರವಾಗಿಲ್ಲ, ನಂದೇನಿದೆ ಎಲ್ಲ ಮುಗ್ದೋಯ್ತು. ಇನ್ನು ದೇವ್ರ ಪರಮಾತ್ಮ ಯಾವಾಗ ಬಾರಯ್ಯ ಅಂತಾರೋ ಆವಾಗ ಪರಮಾತ್ಮ ಸೇರ್ಕೊಳ್ಳೋದು ಒಂದೇ ನಂಗೆ ಬಿಡ್ದಿರೋದು. ಅಯ್ಯೋ, ಅದ್ಯಾಕೆ ಹಂಗಂತೀರಾ? ನಿಮ್ಮಂಥವ್ರು ಇನ್ನೂ 100 ವರ್ಷ ಚೆನ್ನಾಗಿ ಆರೋಗ್ಯವಾಗಿ ಬದುಕಿರ್ಬೇಕು. ಏನಕ್ಕಪ್ಪ ಸುಮ್ಮನೆ ಭೂಮಿಗೆ ದಂಡವಾಗಿ ಏನು ಮಾಡ್ತೀನಿ ನಾನು? ಒಂದು ಕೆಲಸ ಮಾಡ್ತೀನಿ, ಕಾರ್ಯ ಮಾಡ್ತಾನೆ, ತಿಂತೀನಿ, ಮಲ್ಕೊತೀನಿ. ಈ ಎರಡು ಮಾಡೋಕ್ಕೆ ಏನಕ್ಕೆ ಬದುಕಬೇಕು ನನ್ನಂಥವ್ರು ಹೇಳು? ಅಯ್ಯೋ, ದೊಡ್ಡ ಮಾತು ದೊಡ್ಡ ಮಾತು. ಅಂದಂಗೆ ನಾವು ಆ ಮನೆಗೆ ಹೋಗಿದ್ವಿ. ಯಾರು ಅಂದರು ನಿಮ್ಮ ಮಗಳಿವಾಗ ಇಲ್ಲಿಲ್ಲಪ್ಪ, ಮಾವ ಮಾಡಿದ್ದಾರೆ ಅಂತ. ಅದಕ್ಕೆ ನಾವು ಇಲ್ಲಿಗೆ ಬಂದ್ರಿ. ನನ್ನ ಮಗಳು ಎಲ್ಲೂ ಕಾಣಿಸ್ತಾ ಇಲ್ಲ. ನಿನ್ನ ಮಗಳು ಇಲ್ಲೇ ಇರೋದು ಇವಾಗಿಂದಾನೇ ಅಲ್ಲ. ಆ ಹುಡುಗಿ ಬಂದು ಸುಮಾರು 3-4 ತಿಂಗಳಾಯ್ತು. ಆವಾಗಿಂದ ನಾ ಇಲ್ಲೇ ಮಾಡ್ಕೊಂಡು ನೋಡ್ಕೊತಾ ಇದ್ದೀನಿ. ಯಾಕೆ ಬಿಗ್ರೆ, ನಿಮ್ಮ ಮಗ ನಿಮ್ಮ ಹೆಂಡತಿ ಯಾರು ಇಲ್ವಾ? ಅಯ್ಯೋ, ಅದೊಂದು ದೊಡ್ಡ ಕತೆ ಅಪ್ಪ. ಅದನ್ನೇನು ಅಂತ ನಿನ್ನ ಮಗಳು ಬರ್ತಾಳೆ, ಅವಳನ್ನ ಕೇಳುವಂತ ಇರು. ಅಪ್ಪ ಯಾವಾಗ ಬಂದ್ರಿ? ಚೆನ್ನಾಗಿದ್ದೀರಾ ಅಪ್ಪ? ಅಮ್ಮ ಬಂದಿಲ್ವಾ? ಹೋಗ್ಲಿ ಬಿಡಿ, ನೀವಾದ್ರೂ ಬಂದ್ರಲ್ಲ ನೋಡೋಕ್ಕೆ ಅಂತ. ಅಕ್ಕ, ನಾವು ಬಂದಿರೋದು ನೀನು ನೋಡ್ಕೊಂಡು ಹೋಗಕ್ಕಲ್ಲ, ನಮ್ಮ ಜೊತೆ ನಿಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ. ಏನು ಪವಿತ್ರ, ನೀನು ಏನು ಹೇಳ್ತಾ ಇದೀಯಾ? ನನ್ನನ್ನು ನಮ್ಮ ಮನೆಗೆ ಕರ್ಕೊಂಡು ಹೋಗಿ ಬಂದಿದ್ದೀರಾ? ನಿಜವಾಗ್ಲೂನಾ? ಹಾಂ, ಹ್ಞೂ ಅಕ್ಕ. ಅಪ್ಪ, ಪವಿತ್ರ ಹೇಳ್ತಾ ಇರೋದು ನಿಜನಾ? ನೀವು ನಿಜವಾಗ್ಲೂ ನಮ್ಮ ಮನೆಗೆ ಕರ್ಕೊಂಡು ಹೋಗೋಕ್ಕೆ ಬಂದಿದ್ದೀರಾ ಅಪ್ಪ? ಹ್ಞೂಮ್ಮ ಮಗಳೇ, ನಿಜನೇ ಹೇಳ್ತಾ ಇರೋದು. ನಿನ್ನ ಹೆರಿಗೆಗೆ ನಮ್ಮ ಮನೆಗೆ ಕರ್ಕೊಳ್ತೀನಿ, ಸರಿನಾ? ನೀನೇನು ಯೋಚನೆ ಮಾಡಬೇಡ. ಅಕ್ಕ, ಅಂದಂಗೆ ನೀನು ಯಾಕಕ್ಕ ಇಲ್ಲಿದ್ಯಾ? ಅದು 3-4 ತಿಂಗಳಿಂದ ಇಲ್ಲೇ ಇದೆಯಂತೆ. ಇವಾಗ ತಾನೇ ಮಾವ ಅಂತ ಇದ್ರು. ಅಂದಂಗೆ ಮಾವ ಎಲ್ಲೋಗಿದ್ದಾನೆ? ನಿಮ್ಮ ಅತ್ತೆನೂ ಕಾಣಿಸ್ತಾ ಇಲ್ವಲ್ಲ? ಅದೊಂದು ದೊಡ್ಡ ಕತೆ ಅಪ್ಪ. ಅದೆಲ್ಲ ಏನಾಯ್ತು ಗೊತ್ತಾ? ಇವಾಗ ಹೇಳಪ್ಪ, ಇದರಲ್ಲಿ ನನ್ನ ತಪ್ಪೇನಾದರೂ ಇದೆಯಾ? ಇಲ್ಲ ತಾನೇ. ಆದರೆ ನಮ್ಮ ಯಜಮಾನ್ರು ನಂದೇ ತಪ್ಪು ಇಲ್ಲ ಅನ್ನೋ ಥರ ನನ್ನ ಬಿಟ್ಟು ಹೊಂಟೆ ಹೋದ್ರಪ್ಪ. ಎಷ್ಟು ಕೇಳ್ಕೊಂಡೆ ಗೊತ್ತಾ? ಅದಕ್ಕೆ ಮಾವ ಎತ್ಕೊಂಡು ಇನ್ಮೇಲೆ ಆ ಮನೆಗೆ ಹೋಗೋದೇ ಬೇಡಮ್ಮ, ಇಲ್ಲೇ ಬಾ ಅಂತ ಆವಾಗಿಂದ ನನ್ನ ಇಲ್ಲೇ ಇಟ್ಕೊಂಡಿದ್ದಾರೆ. ಹೌದಾ? ಅಲ್ಲಮ್ಮ, ಇಷ್ಟೆಲ್ಲ ಆಗೈತಲ್ಲ, ನನಗೊಂದು ಮಾತು ಹೇಳಬೇಕು ಅಂತ ನಿನ್ಗೆ ಅನಿಸಿಲ್ವಾ? ಯಾಕೆ ನಾವು ನಿಂಗೆ ಅಷ್ಟೊಂದು ಬೇಡವಾಗ್ಬಿಟ್ಟಿದ್ದೀವ ಹೇಗೆ? ಅಯ್ಯೋ ಇಲ್ಲಪ್ಪ, ಹಂಗೆಲ್ಲ ಏನೂ ಇಲ್ಲ. ಅದು ಸುಮ್ಮನೆ ಯಾಕೆ ನಿಮ್ಗೆ ತೊಂದರೆ ಕೊಡಬೇಕು ಅಂತ ನಾನು ಸುಮ್ಮನೆ ಆಗ್ಬಿಟ್ಟೆ. ಛೇ ಪಾಪ, ಅಕ್ಕ ಇಲ್ಲಿ ಎಷ್ಟೊಂದು ಕಷ್ಟಪಡ್ತಿದ್ದಾರೆ. ಆದರೆ ಇವರಮ್ಮ ಅಲ್ಲಿ ಯಾವುದು ತಲೆಗೆ ಹಾಕ್ಕೊಳ್ಳಲ್ಲ. ಅವ್ರಿಗೆ ಪಾಡಿಗೆ ಅವ್ರು ಇರ್ತಾರೆ. ನೋಡಿ ಬಿಗ್ರೆ, ನಾನು ನಿಮ್ಮ ಮಗಳಿಗೆ ಆವತ್ತೇ ಹೇಳ್ದೆ, ನೋಡಮ್ಮ ನಿಮ್ಮ ಅಪ್ಪ ಅಮ್ಮನ ಇಬ್ಬರನ್ನ ಕರೆಸು, ಏನಾದರೂ ಒಂದು ಮಾತಾಡಿ ತೀರ್ಮಾನ ತಗೊಳ್ಳೋಣ ಅಂತ. ಆದರೆ ನಿನ್ನ ಮಗಳು ನನ್ನ ಮಾತು ಕೇಳಿಲ್ಲಪ್ಪ. ಇವಾಗ ಹೆಂಗೂ ನೀವು ಬಂದಿದ್ದೀರಲ್ಲ, ಒಳ್ಳೇದೇ ಆಯಿತು. ಅದೇನಂದರೆ, ಅಲ್ಲ ಬಿಗ್ರೆ, ನಿಮ್ಮ ಮಗ ಯಾಕೆ ಹಿಂಗೆ ಮಾಡ್ತಾನೆ ಆವಾಗವಾಗ? ನನ್ನ ಮಗಳನ್ನ ಅದು ಇಂಥ ಪರಿಸ್ಥಿತಿಲಿ ಇರಬೇಕಾದ್ರೆ ಬಿಟ್ಟು ಹೊಂಟೋಗಿದ್ದಾನಲ್ಲ. ನಾಳೆ ಹೆಚ್ಚು ಕಡಿಮೆ ಆದರೆ ಯಾರ ದಿಕ್ಕು? ಏನೋ ದೇವ್ರಂಗೆ ನೀವಿದ್ದೀರ. ಒಂದು ವೇಳೆ ನೀವು ಇಲ್ಲದೆ ಹೋಗಿದ್ರೆ ಪಾಪ ನನ್ನ ಮಗಳ ಪರಿಸ್ಥಿತಿ ಏನಾಗಬೇಕೋ ಏನೋ. ಅದಕ್ಕೆ ಹೇಳೋದು, ಕೊಲ್ಲಕ್ಕೊಬ್ಬ ಇದ್ರೆ ಕಾಯಕ್ಕೊಬ್ಬ ಇದ್ದೇ ಇರ್ತಾನೆ ಅಂತ. ನೀವದ್ರ ಬಗ್ಗೆ ಎಲ್ಲ ಏನು ಯೋಚನೆ ಮಾಡೋಕ್ಕೆ ಹೋಗ್ಬೇಡ್ರಿ. ಇವಾಗ ನಾನು ಏನು ಹೇಳ್ತೀನಿ ಅಂದರೆ, ಹೆಂಗಿದ್ರು ನನ್ನ ಆಸ್ತಿ ಪಾಲು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಯಾಕೆಂದರೆ ನನಗೆ ಯಾವಾಗ ಏನಾಗುತ್ತೋ ಅದೇವ್ರಿಗೆ ಗೊತ್ತು. ಅದಕ್ಕೆ ಇರೋ ಆಸ್ತಿ ಎಲ್ಲ 2 ಭಾಗ ಮಾಡಿಬಿಟ್ಟು
ಇಬ್ಬರು ಮಕ್ಕಳು ಕೊಟ್ಬಿಡ್ಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ಇವಾಗ ಒಂದು ತೀರ್ಮಾನ ಮಾಡಿದ್ದೀನಿ. ಆ ತೀರ್ಮಾನಕ್ಕೆ ಯಾರೂ ಹ್ಞೂ ಅಂತ ಅನ್ನಂಗಿಲ್ಲ, ಒಪ್ಕೊಂಡ್ಲೇಬೇಕು. ಅದೇನೆಂದರೆ 2 ಭಾಗದಲ್ಲಿ ಒಂದು ಭಾಗ ನನ್ನ ಸೊಸೆ ಹೆಸ್ರಿಗೆ ಬರ್ತೀನಿ, ಅಂದರೆ ನನ್ನ ದೊಡ್ಡ ಸೊಸೆ ಇದ್ದಾಳಲ್ಲ ಆ ಅಮ್ಮನ ಹೆಸ್ರಿಗೆ ಬರ್ತೀನಿ. ಇನ್ನೊಂದು ಭಾಗ ನನ್ನ ಮಗ ಹೆಸ್ರಿಗೆ ಬರೆಯಲ್ಲ. ಯಾಕೆಂದರೆ ನನ್ನ ಮಗನ ಮೇಲೆ ನಂಗೆ ಯಾವುದೇ ರೀತಿ ಭರವಸೆನೂ ಇಲ್ಲ. ಅದಕ್ಕೆ ಇನ್ನೊಂದು ಭಾಗನ ನಿನ್ನ ಮಗಳು ಅಂದರೆ ನನ್ನ ಚಿಕ್ಕ ಸೊಸೆ ಹೆಸರು ಬರೀಬೇಕು ಅಂತ ತೀರ್ಮಾನ ಮಾಡಾಗಿತ್ತು ನಾನು. ಅಯ್ಯೋ ಮಾವಯ್ಯ, ಬೇಡ ಮಾವಯ್ಯ, ನೀವೆಂಥ ಕೆಲಸ ಮಾಡಕ್ಕೆ ಹೊಂಟಿದ್ದೀರಾ? ಇದೇನಾದರೂ ಒಂದು ವೇಳೆ ನಿಮ್ಮ ಮಗನಿಗೋ ನಿಮ್ಮ ಹೆಂಡತಿಗೋ ಗೊತ್ತಾದರೆ ನನಗಿನ್ನೂ ತುಂಬ ಹಿಂಸೆ ಕೊಡ್ತಾರೆ ಮಾವ. ದಯವಿಟ್ಟು ಹಂಗೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ನೋಡಮ್ಮ ಜಯ, ನೀನೇನೋ ಮಾತಾಡ್ಕೂಡ್ದು. ಇದು ನನ್ನ ತೀರ್ಮಾನ ಮಾಡಾಗೈತೆ. ನಿನ್ನ ಯಾರನ್ನೂ ಹಂಗೂ ಬಂದು ಕೇಳಿದ್ರೆ ನನ್ನ ಹತ್ರ ಕಳಿಸು, ಆಯಿತಾ? ನೀನು ಯಾವುದಕ್ಕೂ ಭಯ ಪಡಬೇಕಾಗಿಲ್ಲ. ನೀನು ಮದುವೆ ಆದಾಗಿಂದ ಹಿಂಗೆ ಭಯ ಪಟ್ಟುನೇ ನಿನ್ನ ಇಲ್ಲಿ ಗಂಟೆ ತಂದು ಕೂರ್ಸವ್ರೆ ಅವರು. ಇನ್ನು ಮುಂದೆ ಎದುರ್ಕೊಂಬೇಡ. ನಾನೇ ನಿನ್ನ ಹೆಸರು ಸುಮ್ಮನೆ ಬರುತ್ತೆ ಇಲ್ಲಮ್ಮ. ನನಗೆ 3 ಗಂಡು ಮೊಮ್ಮಕ್ಳವ್ರೆ. ಅವ್ರ ಜೀವನ ಹೆಂಗ ನಾಳೆ? ನಿನ್ನ ಗಂಡನ ನಂಬ್ಕೊಂಡಂತೂ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡಬೇಕು ಅಂತ ಹಿಂಗೆ ಮಾಡ್ತಾಯಿದ್ದೀನಿ ನಾನು. ಮಾವಯ್ಯ, ಹಾಗೆಲ್ಲ ಮಾಡಬೇಡಿ ಮಾವಯ್ಯ. ನೀವು ಏನು ಅನ್ಕೊಂಡು ಯೋಚನೆ ಮಾಡಿದ್ರು ನನಗೆ ಗೊತ್ತಿಲ್ಲ. ಇದೇನಾದರೂ ಒಂದು ವೇಳೆ ಗೊತ್ತಾಗ್ಬಿಟ್ರೆ ನನಗೆ ಖಂಡಿತ ಮನೆಗೆ ಸೇರಿಸಲ್ಲ. ಎಲ್ಲ ನೀನೇ ಮಾಡಿರೋದು. ನನ್ನ ಮೇಲೆ ನಮ್ಮ ಅಮ್ಮ ಮೇಲೆ ಇಲ್ಲದೆಲ್ಲ ಹೋಗೇ ಇರ್ತೀಯ. ಅದಕ್ಕೆ ಅಪ್ಪ ಹೇಗೆ ಮಾಡವ್ರೆ ಅಂತ ನನಗೊಂದು ಗತಿ ಕಾಣಿಸ್ತಾರೆ ಮಾವಯ್ಯ. ಒಂದು ಕೆಲಸ ಮಾಡಿ, ನೀವು ಇದನ್ನು ನಿಮ್ಮ ಮಗ ಹತ್ರ ಮಾತಾಡ್ಬಿಟ್ಟು ಆಮೇಲೆ ತೀರ್ಮಾನ ತಗೊಳ್ಳಿ ಮಾವಯ್ಯ. ದಯವಿಟ್ಟು ಹಿಂಗೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಅಯ್ಯೋ ಅಕ್ಕ, ನೀನು ಯಾಕೆ ಇಷ್ಟೊಂದು ಎದ್ರುಕೊಂತೀಯಾ? ಅಲ್ಲ, ನಿನ್ಗೆ ಇಷ್ಟೊಂದು ತೊಂದರೆ ಆದರೆ ನಮ್ಗೆ ಹೇಳ್ಕೊಬೇಕಾರೆ ನಾವೆಲ್ಲ ಏನು ಇಲ್ವಾ? ಅಲ್ಲ, ಇಷ್ಟೆಲ್ಲ ಎದ್ರುಕೊಂತಿಲ್ಲ. ಹಂಗಂದ್ರೆ ನಿಂಗೆ ಮಾವ ಯಾವಾಗಲೂ ಹೊಡಿತಾನ ಹೆಂಗೆ? ಹಂಗೇನಾದರೂ ಇದ್ರೆ ನನಗೆ ಒಂದು ಮಾತು ಹೇಳು. ಸೀನಾ, ಸುಮ್ಮನಿರು, ಹಂಗೆಲ್ಲ ಮಾತಾಡಬಾರ್ದು. ಅಲ್ಲಿ ದೊಡ್ಡೋರು ಇಲ್ವಾ? ಮಾತಾಡಲಿ ಬಿಡಪ್ಪ. ಇವಾಗೆಲ್ಲ ಮಾತಾಡೋದು ನಿನ್ನ ಮಗ ಇವಾಗೆಲ್ಲಪ್ಪ ಮಾತಾಡಬೇಕಾಗಿದ್ದು. ಯಾವಾಗ ನನ್ನ ಮಗ ಸೊಸೆ ಮೇಲೆ ಕೈ ಮಾಡಿದ್ನೋ ಆವಾಗ ಬರಬೇಕಾಗಿತ್ತು. ಆವಾಗ ಬಂದು ಕೇಳಿದಿದ್ರೆ ನೋಡು, ನಿನ್ನ ಮಗಳಿಗೆ ಇವಾಗ ಇಂಥ ಪರಿಸ್ಥಿತಿ ಬರ್ತಾನೇ ಇರಲಿಲ್ಲ. ಮಾವ, ನಮ್ಮ ಅಕ್ಕ ನಮ್ಗೆ ಯಾವತ್ತೂ ನಮ್ಮ ಅಕ್ಕಂಗೆ ಇಷ್ಟು ಕಷ್ಟ ಇದೆ ಅಂತ ಹೇಳ್ಕೊಂಡೇ ಇಲ್ಲ. ನಾನು ಇವತ್ತೇ ನೋಡ್ತಾ ಇರೋದು. ನನಗೆ ತುಂಬ ಆಶ್ಚರ್ಯ ಆಗ್ತಿದೆ. ಅಪ್ಪ, ನಿಮ್ಗೆ ಇದೆಲ್ಲ ಗೊತ್ತಿತ್ತಾ? ಅಲ್ಲ ಅಪ್ಪ, ನೀವು ಹಿಂಗೆ ಮಾಡಬಾರ್ದಾಗಿತ್ತು. ನಿಮಗೆಲ್ಲ ವಿಚಾರ ಗೊತ್ತಿದ್ರು ನಮ್ಗೊಂದು ಮಾತು ಹೇಳಿಲ್ವಲ್ಲಪ್ಪ. ಯಾಕಪ್ಪ ಹಿಂಗೆ ಮಾಡಿದೆ? ನೋಡಿ ಮಗನೆ, ಎಲ್ಲ ವಿಚಾರಕ್ಕೂ ಒಂದು ಸಮಯ ಸಂದರ್ಭ ಅಂತಿರುತ್ತೆ. ಅದನ್ನು ಬಿಟ್ಬಿಟ್ಟು ನಿಮಗೆ ಬಿಸಿ ರಕ್ತ ನಿಮ್ಗೆ ಹೇಳೋದು ಅದೊಂದು ಚೆನ್ನಾಗಿರಲ್ಲ ಮಗನೆ. ಅದಕ್ಕೆ ಸರಿ ಹೋಗ್ತಾನೆ ನಾನು ಇಷ್ಟು ವರ್ಷ ಕಾದಿದ್ದಾಯಿತು. ಅವನು ಸರಿ ಹೋಗಲ್ಲ. ಇದಕ್ಕೊಂದು ಪರಿಹಾರ ಮಾಡಲೇಬೇಕು. ನೋಡಿ ಬಿಗ್ರೆ, ನಾನು ನಿಮ್ಮ ತೀರ್ಮಾನ ಮನಸ್ಫೂರ್ತಿಯಾಗಿ ಒಪ್ಕೋತೀನಿ. ನನಗೆ ಇದರಲ್ಲಿ ಯಾವುದೇ ಬೇಜಾರಿಲ್ಲ, ಕೋಪ ಇಲ್ಲ, ಏನೂ ಇಲ್ಲ. ನೀವು ಮಾಡೋದು ಸರಿಯಾಗಿದೆ. ಇದು ದೊಡ್ಡೋರಾಡೋ ಮಾತು. ಅಕ್ಕ, ನಿಮ್ಮ ಮಾವಯ್ಯ ತುಂಬ ಒಳ್ಳೆಯವರು. ನಿಮ್ಮನ್ನ ಸ್ವಂತ ಮಗಳ ಥರ ನೋಡ್ಕೊತಾರೆ. ನೀವು ತುಂಬ ಪುಣ್ಯ ಮಾಡಿದ್ದೀರಾ. ಹೌದು ಪವಿತ್ರ, ನಂಗೆ ಅದ್ರಲ್ಲಿ ಖುಷಿನೇ ಇದೆ. ಆದರೆ ನಂಗೆ ಯಾಕೋ ಒಳಗೆ ತುಂಬ ಭಯ ಆಗ್ತಾ ಇದೆ. ಅಕ್ಕ, ನೀನೇನು ಹೆದರ್ಕೋಬೇಡ. ನಿನ್ಗೇನು ಆಗಲ್ಲ ಆಯಿತಾ? ನೀನು ಚಿಂತೆ ಮಾಡಬೇಡ. ಆರಾಮಾಗಿ ನಮ್ಮ ಮನೆಗೆ ಬಾ. ನಿಮ್ಮ ಮನೆಗೆ ಬಾ. ಅಂದಂಗೆ ನಿಮ್ಮ ಮಕ್ಕಳೆಲ್ಲ ಎಲ್ಲೋಗಿದ್ದಾರೆ? ಅವರು ಇಲ್ಲೇ ನಮ್ಮ ಅಕ್ಕ ಜೊತೆ ಹೊಲಕ್ಕಂತ ಹೋಗಿದ್ದಾರೆ. ಇನ್ನೇನು ಬರ್ತಾರೆ. ಅಪ್ಪ ಬನ್ನಿ, ಕುತ್ಕೋ ಬನ್ನಿ. ಊಟ ಅಡುಗೆಲ್ಲ ಆಗಿದೆ, ಊಟ ಮಾಡೋರಂತೆ. ಅಯ್ಯೋ, ಏನು ಬೇಡಮ್ಮ, ಊಟ ಎಲ್ಲ ಏನೂ ಬೇಡ. ನೀನು ಬಂದರೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅದು ಹೆಂಗಾಗುತ್ತೆ ಬಿಗ್ರೆ? ಅಪರೂಪಕ್ಕೆಲ್ಲ ನಮ್ಮ ಮನೆಗೆ ಬಂದಿದ್ದೀರಾ, ಊಟ ಮಾಡ್ದೆ ಹಂಗೆ ಹೋಗ್ಬಿಡ್ತೀರಾ? ಕುತ್ಕೊಳ್ಳಿ. ಜಯ, ಎಲ್ಲಮ್ಮ ನಿಮ್ಮ ಅಕ್ಕ ಇನ್ನೂ ಬಂದಿಲ್ವಾ? ಆ ಮಾವಯ್ಯ ಇನ್ನೇನು ಬಂದ್ಬಿಡ್ತಾರೆ. ಓ, ನಾನು ಆಚೆಗಡೆಗೆ ನಿಂತಿದ್ದು ನೋಡ್ಬಿಟ್ಟು ಯಾರಪ್ಪ ಇದು ನಮ್ಮ ನೆಂಟರು ಬಂದರೆ ಅನ್ಕೋಬಿಟ್ಟೆ. ನೀವೆಲ್ಲ ಬಂದಿದ್ದೀರಾ ಅಂದಂಗೆ. ಅಪ್ಪ ಅವರೇ, ಚೆನ್ನಾಗಿದ್ದೀರಾ? ತಮ್ಮಯ್ಯ, ನೀನು ಹೆಂಗಿದ್ಯಾ? ಅಲ್ಲ ಕಣಪ್ಪ, ನೀನು ಹೋಸರಿ ಬಂದಿದ್ದಾಗ ಹೇಳಿ ಕಳಿಸಿದ್ದೆ ನಾನು ಜಯನ್ ಕೈನಲ್ಲಿ, ನಮ್ಮ ಮನೆಗೂ ಬಂದು ಕೇಳು ಅಂತ. ಆದರೂ ನೀವು 2 ದಿನ ಗಂಟೆ ಎದ್ಬಿಟ್ಟು ಹಂಗೆ ಹೋಗ್ಬಿಟ್ರಲ್ಲ. ನೀವು ಮಾಡಿ ಸರಿನಾ? ಅಕ್ಕ, ತಪ್ಪು ತಿಳ್ಕೊಂಬಿಡಿ ಅಕ್ಕ. ಅಕ್ಕ ಹೇಳಿದ್ಲು ನಾವು ಬರಬೇಕು ಅಂತ ಅಂದ್ಕೊಂಡಿದ್ವಿ. ಆದರೆ ಅರ್ಜೆಂಟ್ ಆಗಿಬಿಟ್ಟಿತ್ತು ಕೆಲಸದಲ್ಲಿ. ಅದಕ್ಕೆ
ಹೋಗ್ಬಿಟ್ರಿ ನೋಡಿ. ಇವಾಗ ಬರಬೇಕು ಅಂದಿತ್ತೇನೋ, ಅದಕ್ಕೆ ನಾವು ಅವಾಗ ಬರೋಕ್ಕಾಗಿಲ್ಲ ಅನ್ಸುತ್ತೆ. ಒಳ್ಳೇದಾಗ್ಲಿ. ಅಂದಂಗೆ ಪವಿತ್ರ ಹೇಗಿದ್ಯಮ್ಮ? ಚೆನ್ನಾಗಿದ್ಯಾ? ಅರೆ ಅಕ್ಕ, ನಿಮ್ಗೆ ನನ್ನ ಪರಿಚಯ ಇದೆಯಾ? ಹ್ಞೂ ಅಕ್ಕ, ಚೆನ್ನಾಗಿದ್ದೀನಿ. ನೀವೇ ಹೇಗಿದ್ದೀರಾ? ಅಲ್ಲಮ್ಮ, ನನಗಷ್ಟು ಗೊತ್ತಿಲ್ವಾ ನೀವೆಲ್ಲ ಯಾರು ಅಂತ. ಜಯ ಯಾವಾಗೂ ನಿಮ್ಮ ಬಗ್ಗೆ ಹೇಳ್ತಾ ಇರ್ತಾಳೆ, ನನ್ನ ತರಮನೆಯವರು ಹಾಗೆ. ಅದರಲ್ಲೂ ನಿನ್ನ ಬಗ್ಗೆ ತುಂಬ ಹೊಗಳ್ತಾಳೆ ಗೊತ್ತಾ? ಸರಿ, ಎಲ್ಲ ಬನ್ನಿ, ನಾನು ಅಡುಗೆ ಮಾಡಿಬಿಟ್ಟೆ ಹೋಗಿದ್ದೀನಿ. ಕೈ ತೊಳ್ಕೊ ಬನ್ನಿ, ಬಿಸಿ ಬಿಸಿ ಮುದ್ದೆ ಮಾಡಿಕೊಡ್ತೀನಿ, ತಿನ್ನೋರಂತೆ. ಅಕ್ಕ, ನಾನು ಮುದ್ದೆಗೆ ಇಟ್ಟಿದ್ದೀನಿ, ತೋರಿಸ್ಬೇಕಿತ್ತು. ಅಷ್ಟೊತ್ತಿಗೆ ಇವ್ರು ಬಂದ್ರಲ್ಲ, ಅದಕ್ಕೆ ಇಲ್ಲಿ ಬಂದೆ. ಜಯ, ನಾನು ನಿಮ್ಗೆ ಎಷ್ಟು ಸರಿ ಹೇಳಿದ್ದೀನಿ ನೀನು ತೋರ್ಸೋಕೆ ಹೋಗ್ಬೇಡಮ್ಮ ಹೊಟ್ಟೆ ಹಾಕ್ಕೊಂಡು ಅಂತ. ಅಪ್ಪ ನೋಡಿ, ಹಿಂಗೆ ನಿಮ್ಮ ಮಗಳು ಹೇಳಿದ ಒಂದು ಮಾತು ಕೇಳಲ್ಲ, ಎಲ್ಲ ಮೇಲೆ ಹಾಕೊಂಡು ಕೆಲಸ ಮಾಡಕ್ಕೆ ಹೋಗ್ತಾಳೆ. ನಾನು ಇದನ್ನಂತ ಕೇಳಿದ್ರು ಅರ್ಥ ಮಾಡ್ಕೊಳ್ಳಲ್ಲ. ಸರಿ ಅಕ್ಕ ತಂಗ್ರಿ ಇಬ್ರು ಮಾತಾಡ್ಕೊಂಡು ಹಿಂಗೆ ಇರ್ತೀರ ಅಥವಾ ಅವ್ರ ಕೂಟಕ್ಕೆ ಏನಾದ್ರು ಹಾಕ್ತೀರ ಏನೋ? ಮಾವಯ್ಯ, ಆಗ್ತೀವಿ ಬನ್ನಿ. ಅಂದಂಗೆ ನೀವು ಕೈ ತೊಳ್ಕೊಳ್ಳಿ, ಬೆಳಗ್ಗೆ ಹೋಗಿ ತಂದಿದ್ದೀರೋ ಏನೋ ನೀವು. ಹಾಗಾಗಿ ಎಲ್ರಿಗೂ ತಟ್ಟೆ ಹಾಕ್ತೀನಿ, ಊಟ ಮಾಡೋರಂತೆ. ಆಯ್ತಮ್ಮ, ನಿಮ್ಮಲ್ಲಿ ಏನಾಯಿತು ಅದನ್ನೇ ಹಾಕ್ಕೊಡು. ಅಂದಂಗೆ ನಾವು ಊಟ ಮಾಡಿ ಸಂಜೆ ಆಗ್ಬಿಡ್ತೇವೆ, ಬೇಗ ಕರ್ಕೊಂಡು ಹೋಗ್ತೀವಪ್ಪ ನಮ್ಮ ಮಗಳನ್ನ. ಅಪ್ಪ, ಅಂದರೆ ನೀವು ನಿಮ್ಮ ಮಗಳನ್ನ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀರಾ? ಹಾಂ, ಅಲ್ಲ, ನಾನು ನೋಡ್ಕೊತಿದ್ನಲ್ಲಪ್ಪ, ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ? ಅದು ನೀನು ದೊಡ್ಡ ಮನ್ಸಮ್ಮ, ನೀನು ಇಷ್ಟು ಮಾತ್ರ ಹೇಳ್ತೀಯಲ್ಲ, ನನಗೆ ತುಂಬ ಹಾಲು ಕುಡ್ದಷ್ಟು ನಂಗೆ ಸಂತೋಷ ಆಯಿತು. ಇರಲಿ ಅಮ್ಮ, ಇದು ನಮ್ಮ ಕರ್ತವ್ಯನೂ ಹೌದು, ಹಾಗಾಗಿ ನಾವು ಕರ್ಕೊಂಡು ಹೋಗ್ತೀವಿ. ಆಯಿತು ಮಾವ, ನಿಮ್ಮ ಇಷ್ಟ. ನೀವೀಗ ಮಾಡೋದ್ರಿಂದ ಜೈನ್ ಮನಸ್ಸು ಸ್ವಲ್ಪ ಖುಷಿ ಆಗುತ್ತೆ. ಸರಿ, ಜಯ ಬಾ. ಅಪ್ಪ, ಪವಿತ್ರ, ಸೀನಾ ಎಲ್ಲ ಬನ್ನಿ. ಮಾವಯ್ಯ ನೀವು ಬನ್ನಿ, ತೊಳ್ಕೊಳ್ಳಿ ಕೈ.